ರಾಣಿ ಮಹಾರಾಣಿ ಅನ್ನೋ ಒಂದು ಸಿನಿಮಾ, ಮಾಲಾಶ್ರೀ ಅವ್ರನ್ನ ಹೀರೋ ಮಾಡಿರೋ ಒಂದು ಸಿನಿಮಾ. ಹೆಸರಾಂತ ನಿರ್ದೇಶಕರು ಬಿ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಿಮ್ಗೆ ಫಸ್ಟ್ ಸಿನಿಮಾ ಡೈರೆಕ್ಟ್ ಅವಾಗಲೇ ನೆಕ್ಸ್ಟ್ ಸಿನಿಮಾದ ಅಡ್ವಾನ್ಸ್ ಜೈ ಜಗದೀಶ್ ಕೊಟ್ಟಿದ್ದು. ಸೊ ಅವರೆಲ್ಲರೂ ಸಿನಿಮಾ ನೋಡಿದಾಗ ಏನಂದ್ರು, ಎಲ್ಲರೂ 10,000 ಕೊಟ್ಟರು. ನನಗೆ ಆಶ್ಚರ್ಯ, ಕೈಯಲ್ಲಿ ₹1,00,000 ಅಡ್ವಾನ್ಸ್ ಇಟ್ಕೊಂಡು ಹೋಗಿದೆ. ಮೊದಲನೇ ಸಿನಿಮಾ ನೀವು ಯಾರೇ ಆದರೂ ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಅಡ್ವಾನ್ಸ್ $1,00,000 ಬಂದಾಗ, ಇವಾಗಿನ ಇದರಲ್ಲಿ ಪಟ್ಟ ಅಂತ ಒಂದು ಕಾರ್ ತೊಗೊಳ್ಳೋದು, ಅದು ಇನ್ನೊಂದೇನೋ ತೊಗೊಳ್ಳೋದು ಯೋಚನೆ ಮಾಡೋದು. ನಿಮ್ಗೆ ಮನೆ ತೊಗೊಬೇಕು ಅಂತ ಏನಕ್ಕೆ ಅವತ್ತಿನ ಕಾಲಕ್ಕೆ ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ರಾಣಿ ಮಹಾರಾಣಿಗೆ ನಿರ್ಮಾಪಕರು? ಬಂದಿದ್ದು ಎಷ್ಟು ಅವಾಗ? ಅವ್ರ ಕಾಸ್ಟ್ ಬಂದು ನನಗೆ ತಿಳಿದ ಮಟ್ಟಿಗೆ 37,00,000 40 ಲಕ್ಷ ಆಗಿರಬೇಕು. ನಮಸ್ಕಾರ ಸ್ನೇಹಿತರೆ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂದೀಪ್ ಕುಮಾರ್. ಸಾಕಷ್ಟು ಬಾರಿ ಟಿ ವಿಲಿ ಅಥವಾ ಎಲ್ಲೋ ಒಂದು ಕಡೆ ಒಂದು ಗೆದ್ದಂಥ ಸೂಪರ್ ಹಿಟ್ ಸಿನಿಮಾಗಳನ್ನ ನಾವು ನೋಡಿದಾಗ ಆ ಸಿನಿಮಾಗಳು ನೆನಪಾಗುತ್ತೆ, ಮತ್ತೆ ಕಾಡುತ್ತೆ, ಇಷ್ಟಪಡ್ತೀವಿ. ಬಟ್ ಆದರೆ ಆ ಸಿನಿಮಾನ ಕ್ರಿಯೇಟ್ ಮಾಡಿರೋ ಸೃಷ್ಟಿಕರ್ತ ಯಾರು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಸುಮಾರು 1978ರಿಂದ ಅಣ್ಣವರ ಸಿನಿಮಾಗಳಿಂದ ಹಿಡಿದು, ಅಣ್ಣವರ ಜೊತೆ ಕೆಲಸ ಮಾಡಿರೋದ್ರಿಂದ ಹಿಡಿದು, ಮೊನ್ನೆಯ ಮುಂಗಾರು ಮಳೆ ಹೀರೋಯಿನ್ ಪೂಜಾ ಗಾಂಧಿಯವರೆಗೂ ಆ್ಯಕ್ಷನ್ ಕಟ್ ಹೇಳಿದಂಥ ಒಬ್ಬ ನಿರ್ದೇಶಕರು ಸುಮಾರು 48 ವರ್ಷಗಳ ಕಾಲ ಮ್ಯಾನೇಜರ್ ಆಗಿ, ಅಸೋಸಿಯೇಟ್ ಡೈರೆಕ್ಟರ್ ಆಗಿ, ಅಸಿಸ್ಟೆಂಟ್ ಆಗಿ, ಸ್ವಂತ ನಿರ್ದೇಶಕನಾಗಿ ಸಾಕಷ್ಟು ಹಿಟ್ಟು 5ರಿಂದ 6 ಶತದಿನ ಓಡಿರುವಂಥ ಸಿನಿಮಾಗಳನ್ನ ಕೊಟ್ಟಂಥ ಹೆಸರಾಂತ ನಿರ್ದೇಶಕರು ಬಿ ರಾಮಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಫೈನ್, ಆರಾಮಿದ್ದೀನಿ. ಏನು ನಡೀತದೆ ಸರ್ ಸಿನಿಮಾ ರಂಗದಲ್ಲಿ, ನಿಮ್ಮ ಒಂದು ಸಿನಿಮಾ ಜಗತ್ತಲ್ಲಿ? ನನ್ನ ಅನುಭವದ ಪ್ರಕಾರ ಅಂತ ಹೇಳಿದ್ರೆ, ಈಗ ಬರವಣಿಗೆಯಲ್ಲಿ ಹೆಚ್ಚು ತೊಡಗಿಸ್ಕೊಂಡಿದ್ದೀನಿ ನಾನು. ಓಕೆ. ಕೇಳ್ತಿರ್ತಾರೆ ಬಂದು, ಸರ್ ನಮಗೊಂದು ಕತೆ ಮಾಡಿಕೊಡಿ, ಇಲ್ಲ ಸ್ಕ್ರಿಪ್ಟ್ ಮಾಡಿಕೊಡಿ, ನಿಮ್ಮ ಗೈಡೆನ್ಸ್ ಬೇಕು. ಸೊ ಪ್ರೊಡಕ್ಷನಲ್ಲಿ ನಿಮ್ಮ ಗೈಡೆನ್ಸ್ ಬೇಕು, ಸ್ಕ್ರಿಪ್ಟಲ್ಲಿ ಗೈಡೆನ್ಸ್ ಬೇಕು ಅಂತಿರ್ತಾರೆ. ಸೊ ಐ ವಿಲ್ ಬಿ ಹೆಲ್ಪಿಂಗ್ ಎ ಲಾಟ್ ಆಫ್ ಪೀಪಲ್ ಆ ಥರ. ಓಕೆ. ಸೊ ನಮಗೆ ಅವಕಾಶ ಬರದೇ ಇದ್ರು ಬಂದವ್ರಿಗೆ ನಾವು ಜೊತೆಗೆ ಓಡಿಸಿದ್ರೆ, ಸೊ ಸ್ಟಿಲ್ ವಿ ಆರ್ ಇನ್ ದ ಇಂಡಸ್ಟ್ರಿ ಅಂತ ಒಂದು ಇದಿರುತ್ತೆ ನಮಗೆ. ಹೌದು. ಅಂದರೆ ಇವಾಗಿನ ಜನ್ರೇಷನ್ ಸಾಕಷ್ಟು ಜನ ನಿಮ್ಮ ಸಿನಿಮಾಗಳು ನೆನಪಿದ್ದಾವೆ. ಸೊ ರಾಮಮೂರ್ತಿ ಅವರು ಅಂತ ಅಂದಾಗ ಒಂದು ಮುಖ ಪರಿಚಯ ಕಡಿಮೆ, ಯಾಕಂದರೆ ನೀವು ಜಾಸ್ತಿ ಎಲ್ಲ ಕ್ಯಾಮ್ರಾ ಹಿಂದ್ಗಡೆನೇ ಕೆಲಸ ಮಾಡೋದಂಥವ್ರು, ಪ್ರಚಾರದಿಂದ ಆಚೆ ಇದ್ದಂಥವ್ರು. ಬಹುಶಃ ಮೀಡಿಯಾ ಅವಾಗ ನಮ್ಗೆ ಇಷ್ಟಿರಲಿಲ್ಲ, ಪತ್ರಿಕೆ ಬಿಟ್ಟು ಬೇರೆ ಇರಲಿಲ್ಲ. ಆ್ಯಂಡ್ ರಾಣಿ ಮಹಾರಾಣಿ ಅನ್ನೋ ಒಂದು ಸಿನಿಮಾ, ಮಾಲಾಶ್ರೀ ಅವ್ರನ್ನ ಹೀರೋ ಮಾಡಿರೋ ಒಂದು ಸಿನಿಮಾ. ಆ ಸಿನಿಮಾದ ನಿರ್ದೇಶಕರು. ಆ್ಯಂಡ್ ನನಗೂ ಹೆಂಡ್ತಿ ಬೇಕು ಸಿನಿಮಾ, ಮರಣ ಮೃದಂಗ ಸಿನಿಮಾ, ಮನಮೆಚ್ಚಿದ ಸೊಸೆ, ಲವ್ ಟ್ರೈನಿಂಗು ಕಾಶಿನಾಥ್ ಅವರ ಸಿನಿಮಾ, ಎರಡ ಹೇಳ್ತಾವ್ರು ಸುಮಾರು ಒಂದು 29ರಿಂದ 30 ಸಿನಿಮಾಗಳನ್ನ ಮಾಡಿರುವಂಥವ್ರು. ಎಸ್ ಸರ್, ಒಂದು ಸಲ ಈ ಲಾಸ್ಟ್ ನಿಮ್ಮ ಒಂದು 48 ಇಯರ್ಸ್ ಜರ್ನಿನ ಒಂದು ರೀಕಾಲ್ ಮಾಡಿಕೊಂಡ್ರೆ, ಹೇಗೆ ಸಿನಿಮಾ ರಂಗಕ್ಕೆ ಬಂದ್ರಿ, ಏನಾಯಿತು? ಎಲ್ಲೋ ಒಂದು ಕಡೆ ನಾನು ಕೇಳ್ಪಟ್ಟಿದ್ದೆ ನಿಮ್ಮ ತಂದೆಯವರು ಕೂಡ ನಟರು ಅನ್ನೋದನ್ನ ಎಲ್ಲೋ ಕೇಳ್ಪಟ್ಟಿದ್ದೆ. ಭೀಮ್ರಾವ್, ಗೋರಾ ಭೀಮ್ರಾವ್ ಅಂತ. ಅವರು ITIನಲ್ಲಿ ಉದ್ಯೋಗಿ ಆಗಿದ್ರು. ಓಕೆ. ಆದರೆ ಸಿನಿಮಾ ಹವ್ಯಾಸ ಆಯ್ತು ಅವರಿಗೆ. ಸೊ ನಟನಾ ರಂಗದಲ್ಲಿ ಅವರು ತೊಡಗಿಸ್ಕೊಂಡಿದ್ರು. ಭೂಪತಿ ರಂಗ ಅವ್ರು ಮೊದಲು ಆ್ಯಕ್ಟ್ ಮಾಡಿದ ಸಿನಿಮಾ, ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಹಾಗಾಗಿ ರಾಜ್ಕುಮಾರ್ ಅವರ ಬಹುತೇಕ ಚಿತ್ರಗಳಲ್ಲಿದ್ದಾರೆ. ಅವರು ಪಾತ್ರವರ್ಗದಲ್ಲಿ ಮಾಡೋವಾಗ್ಲೇ ಭೀಮ್ರಾಯರಿ ಪಾತ್ರ ಅಂತ ಇಟ್ಬಿಡೋರು, ಫಿಕ್ಸು. ಸೊ ಅಷ್ಟೊಂದು ಆತ್ಮೀಯತೆ ಅವ್ರನ್ನ ಕಂಡ್ರೆ, ನಮ್ಮ ತಂದೆಯವ್ರನ್ನ ಕಂಡ್ರೆ. ಹಾಗಾಗಿ ನಮ್ಮ ಮನೆ ಎದುರುಗಡೆ ಸಿ ಜಯರಾಮ್ ಅವರಿದ್ದರು. ಯಾರು? ನಮ್ಮ ಮಿಲನ ಪ್ರಕಾಶ್ ಅವ್ರ ತಂದೆ, ಅಕ್ಕ ಅವರ ತಂಗಿ ಯಜಮಾನ್ರವರು. ಅವ್ರದ್ದು ಪ್ರೊಡಕ್ಷನ್ ಕಂಪ್ನಿ ಇತ್ತು. ಪಾವನಗಂಗಾ ಸಿನಿಮಾ ಮಾಡಿದಾಗ ನನ್ನ ತಮ್ಮ ಆ್ಯಕ್ಟ್ ಮಾಡಿದ್ದ ಅದರಲ್ಲಿ. ಸೊ ಹಾಗೆ ನಮಗೆ ಸಿನಿಮಾ ನಂಟು ಅನ್ನೋದು ನಮ್ಮ ತಂದೆ ಮೂಲಕ ಹಾಗೆ ಬಂದಿದ್ದದು, ಕುಟುಂಬದಿಂದ. ನಾನು ಅವ್ರ ಮನೆ ಎದುರುಗಡೆ ಇದ್ದಾಗ ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ದೆ, ಇನ್ಕ್ಲೂಡಿಂಗ್ ಪ್ರಕಾಶ್. 3 ಜನ ಮಕ್ಕಳು ಅವರಿಗೆ, ಜಯರಾಮ್ ಅವರಿಗೆ. ಮಿಲನ ಪ್ರಕಾಶ್ ಅವರಿಗೆ ನೀವು ಪಾಠ ಹೇಳ್ಕೊಡ್ತಾ ಇದ್ದೆ. ಸೊ ಹಾಗಾಗಿ ಆ ಸಿನಿಮಾ ನಂಟು ಅಲ್ಲೇ ಇತ್ತಲ್ಲ, ಎದುರುಗಡೆ ಮನೆ ಒಂದು ಇದಿತ್ತು. ನಾನು ಡಿಗ್ರಿ ಪಾಸ್ ಆದಮೇಲೆ ಜೊತೆಗೆ ರೇಸ್ ಕೋರ್ಸ್ ಕೆಲಸಕ್ಕೆ ಹೋಗ್ತಿದ್ದೆ ಅವಾಗ, ಪಾರ್ಟ್ ಟೈಮು. ಇವೆಲ್ಲವನ್ನೂ ತೊಡಗಿಸ್ಕೊಂಡಿದ್ದೆ. ಜಯರಾಮ್ ಅವರು ಏನು ಮಾಡ್ತಾ ಇದೆಯಪ್ಪ ಅಂತ ಕೇಳಿದ್ರು ಒಂದು ದಿವಸ. ಇಲ್ಲ, ಕೆಲಸ ಹುಡುಕ್ತಾ ಇದ್ದೀನಿ ಅಂತಂದೆ. ಯಾಕೆ ನನ್ನ ಜೊತೆ ಬರಬಾರ್ದು ನೀನು ನಮ್ಮ ಕಂಪ್ನಿಗೆ ಅಂತ ಅಂದರು. ಸರಿ ಬರ್ತೀನಿ ಅಂದೆ. ನಮ್ಮ ತಂದೆನ ಆಯಿತು ನೋಡಪ್ಪ, ನಿನಗೆ ಇಂಟ್ರೆಸ್ಟ್ ಇದ್ದರೆ ಹೋಗೋ, ಸಿನಿಮಾ ಇಂಡಸ್ಟ್ರಿ ನೋಡ್ಕೊ ಅಂತ ಅಂದರು. ಅಷ್ಟೇ. ಸರಿ, ಅಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರಾಗಿ ತೊಗೊಂಡ್ರು ನನಗೆ. ಅಸಿಸ್ಟೆಂಟ್ ಮ್ಯಾನೇಜರ್ ಸಾರಾ ಗೋವಿಂದ್ ಅವರು ಚೀಫ್ ಮ್ಯಾನೇಜರ್. ಓಕೆ. ಅವರ ಕಂಪ್ನಿಗೆಲ್ಲ ಅವರೇ ತಾನೇ ಅವಾಗ. ಸೊ ಅವ್ರ ಕೈ ಕೆಳಗೆ ಕೆಲಸ ಮಾಡೋಂಥ ಅವಕಾಶ ಸಿಕ್ತು.
ಅಲ್ಲಿ ಕೆಲಸ ವೋಚರ್ ಬರೀ ದುಡ್ಡು ಕೊಡು ಬಿಲ್ ತಗೋ ಇದೇ ಕೆಲಸ, ಇನ್ನೇನು ಕ್ರಿಯೇಟಿವ್ ಏನಿರಲ್ಲ. ಓಕೆ. ಬಟ್ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೆ. ಆಮೇಲೆ ರಂಗತರಂಗ ಅಂತೇಳಿ ಒಂದು ಕಾಂಪಿಟೇಷನ್ನಲ್ಲಿ ಬೆಸ್ಟ್ ಆ್ಯಕ್ಟರ್ ಅವಾರ್ಡು ತಗೊಂಡಿದ್ದೆ, ಓಕೆ. ಇಂಟರ್ ಕಾಲೇಜೆಟ್ ಕಾಂಪಿಟೇಷನ್. ಸೊ ಇದೆಲ್ಲ ಇತ್ತಲ್ಲ, ಹಾಗಾಗಿ ಕ್ರಿಯೇಟಿವಿಟಿ ಏನಿಲ್ವಲ್ಲ, ನಾವು ತೆರೆನೂ ಬರೋಕ್ಕಾಗಲ್ಲ ಅಥವಾ ಏನಾದ್ರು ಬೇರೆ ಮಾಡಬೇಕಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಹುಲಿ ಚಂದ್ರಶೇಖರ್ ಅಂತ ನಿಮ್ಗೆ ಗೊತ್ತಿರ್ಬೋದು. ಹೌದು, ಕೇಳಿದ್ದೀನಿ. ಅವರು ನಮ್ಮ ತಂದೆಯವ್ರದ್ದು ದೊಡ್ಡ ಮನೆ ಎಸ್ಟೇಟ್ ಅಂತ ಒಂದು ಸಿನಿಮಾ ನಮ್ಮ ತಂದೆ ಪ್ರೊಡ್ಯೂಸ್ ಮಾಡಿದ್ರು, ಫ್ರೆಂಡ್ಸ್ ಜೊತೆ ಸೇರಿ ಅವ್ರು ಡೈರೆಕ್ಟ್ ಮಾಡಿದರು. ಅವರು ನಮ್ಮ ತಂದೆನ ಕೇಳಿದ್ದಾರೆ, ನಿಮ್ಮ ಮಗ ಏನು ಮಾಡ್ತೀಯ ನೀನು ದೊಡ್ಡವನು ಅಂತ. ಇಲ್ಲ, ರಾಜ್ಕುಮಾರ್ ಅವ್ರ ಕಂಪ್ನಿಲಿ, ಅವ್ರು ಜಯರಾಮ್ ಅವ್ರ ಕಂಪ್ನಿಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿದ್ದಾನೆ, ಅದರಲ್ಲಿ ಏನಿದೆ ಡೈರೆಕ್ಷನ್ ಕೆಲಸ ಇಂಟ್ರೆಸ್ಟ್ ಇದ್ದರೆ ಕಳಿಸಿ ಅಂತ ಅಂದರು. ಸೊ ನಾನು ಕೇಳಿದ್ರೆ, ನಪ್ಪ ಹೋಗ್ತೇನೆ ನೀನು ಡೈರೆಕ್ಷನ್ ಸೈಡ್ ಅಂತ. ಹೋಗ್ತೀನಿ ಅಂದೆ. ಇಲ್ಲಿ ಜಯರಾಮ್ ಅವ್ರನ್ನ ಕೇಳಿದೆ, ಈ ಥರ ಒಂದು ಪಿಕ್ಚರ್ ಕರೀತಿದ್ದಾರೆ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ. ಮುತ್ತು ಆ ಸಿನಿಮಾ, ಆರ್ ಎನ್ ಜಯಗೋಪಾಲ್ ಡೈರೆಕ್ಟ್ರು, ಹುಲಿ ಚಂದ್ರಶೇಖರು ಫಸ್ಟ್ ಅಸೋಸಿಯೇಟು, ಸೆಕೆಂಡ್ ಅಸೋಸಿಯೇಟ್ ನಂಜುಂಡೇಗೌಡರು, ಓಕೆ, ನಾನು ಕ್ಲಾಪು. ಓಕೆ. ಸೊ ಅಲ್ಲಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಬಂದೆ. ಅದು ಮೊದಲನೇ ಸಿನಿಮಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ. ಅದಾದ ನಂತರ ಇವರು ಆಟೋ ರಾಜ ಶುರು ಮಾಡಿದ್ರು, ಜಯರಾಮ್ ಅವರು, ಶಂಕರ್ ನಾಗ್. ವಾವ್. ಸೊ ಆ ಮುತ್ತು ಮುಗಿಸ್ಕೊಂಡು ಆಟೋ ರಾಜಾಗೆ ಬಂದೆ ನಾನು. ಅಲ್ಲಿ ಏನಪ್ಪ ಏನು ಇವಾಗ ನೀನು ಅದು ಮಾಡ್ತೀಯಾ ಇದು ಮಾಡ್ತೀಯಾ ಅಂದರು. ನಾನು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ. ಹೆಂಗೆ ಮಾಡ್ತೀಯಾ ನೀನು ಎರಡೆರಡು ಅಂದರು. ಶೂಟಿಂಗ್ ಟೈಮಲ್ಲಿ ಕ್ಲಾಪ್ ಕೊಟ್ಬಿಡ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತೀನಿ, ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ನಿಮ್ಮ ಅಕೌಂಟ್ಸ್ ಬರ್ಕೊಟ್ಬಿಡ್ತೀನಿ. ಸೊ ಹೀಗೆ ಎರಡನ್ನೂ ನಿಭಾಯಿಸ್ಕೊಂಡು ಅವ್ರ ಕಂಪ್ನೀಲಿ ನಾನು ತೊಡಗಿಸ್ಕೊಂಡಿದ್ದು. ಅದಾದ ನಂತರ ಅನುಪಮ ಮಾಡಿದ್ರು. ಆವಾಗ ರೇಣುಕಾ ಶರ್ಮಾ ಅವ್ರಿಗೆ ಇಂಡಿಪೆಂಡೆಂಟ್ ಚಾನ್ಸ್ ಕೊಟ್ಟರು ಡೈರೆಕ್ಷನ್ನು. ಆಮೇಲೆ ನನಗೆ ಅಸೋಸಿಯೇಟ್ ಆಗಿ ಬಡ್ತಿ ಸಿಕ್ತು. ಆಮೇಲೆ ಅನುಪಮ ಆದಮೇಲೆ ನಾನು ಜೊತೆಲೇ ಕೆಲಸ ಮಾಡಿದ್ರೆ ಕಾಮನಬಿಲ್ಲು ಶುರು ಮಾಡಿದ್ರು, ಕಾಮನಬಿಲ್ಲು ಅಸೋಸಿಯೇಟ್ ಆದೆ. ಸೊ ಅಲ್ಲಿಂದ ಅಣ್ಣವರ ಕಂಪನಿಯಲ್ಲಿ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಯಾರೇ ಡೈರೆಕ್ಟರ್ ಬಂದರೂ ರಾಮಮೂರ್ತಿ ಅಸೋಸಿಯೇಟ್ ಅನ್ನೋ ಥರ ಫಿಕ್ಸ್ ಆಗಿತ್ತು. ಎಮ್ ಎಸ್ ರಾಜಶೇಖರ್ ಬಂದಾಗ ನಾನೇ ಅಸೋಸಿಯೇಟು, ಸಂಗೀತಮ್ಗೂ ನಾನೇ ಅಸೋಸಿಯೇಟು, ದತ್ತರಾಜ್ಗೂ ನಾನೇ ಅಸೋಸಿಯೇಟು, ಹೀಗೆ ಎಲ್ಲರಿಗೂ ಅಸೋಸಿಯೇಟ್ ಕೆಲಸ ಇದಾಯಿತು. ಸೊ ಆಮೇಲೆ ಜಯರಾಮ್ ಅವ್ರು ಏನು ಮಾಡಿದ್ರು, ಅನುಪಮ ಇದೆಲ್ಲ ಮಾಡಿ ಕಾಮನ್ ಬಿಲ್ ಎಲ್ಲ ಮಾಡಾದ್ಮೇಲೆ ಅಷ್ಟೊತ್ತಿಗಾಗಲೇ 12 ವರ್ಷ ಆಗಿತ್ತು, 78ರಿಂದ 90. ಸೊ ಈ ಅನುಭವಗಳ ಜೊತೆಯಲ್ಲಿ ಅವ್ರ ಕಂಪ್ನಿಲಲ್ಲೇ ಇದ್ದಿದ್ದು, ಅವ್ರಿಗೊಂದು ನನ್ನ ಮೇಲೆ ಒಂದು ಹೋಪ್ಸ್ ಇತ್ತು. ಹಾಗಾಗಿ ಡೈರೆಕ್ಟ್ ಮಾಡ್ತೀಯನೋ ಅಂತ ಕೇಳಿದ್ರು. ಮಾಡ್ತೀನಿ ಹಿಂದೆ ಅಷ್ಟೇ. ಕಾನ್ಫಿಡೆಂಟ್ ಆಗಿದೆಯಾ ಅಂದರು. ಕಾನ್ಫಿಡೆಂಟ್ ಆಗಿದ್ದೆ. ಯಾಕೆ ಅಂತಂದರೆ ಆನಂದು ಮತ್ತು ಇದರಲ್ಲೆಲ್ಲ ನನಗೆ ಸಂಗೀತಂ ಶ್ರೀನಿವಾಸರಾವ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದರು, ರೂಫ್ ಟಾಪ್ ಚೇಸ್ ಎಲ್ಲ ಮಾಡೋದಕ್ಕೆ. ಅವ್ರು ಇರಲಿಲ್ಲ ಆ ಸಂದರ್ಭದಲ್ಲಿ. ಓಕೆ, ಅದನ್ನೆಲ್ಲ ನಾನೇ ತಕ್ಕೊಟ್ಟೆ. ಡ್ರೈವಿಂಗ್ ಥಿಯೇಟರ್ ಫಸ್ಟ್ ಸಿನಿಮಾದಲ್ಲಿ ಅದರಲ್ಲಿ. ಸೊ ಅದೆಲ್ಲ ಡೈರೆಕ್ಟರ್ ಇಲ್ಲದೆ ಇದ್ದಾಗ ಚೇಸ್ ನೀವು ಅವರು ಅವ್ರ ತಂದೆಯವರ ವಾರ್ಷಿಕ ಇದಿತ್ತು ಅಂತ ಹೇಳಿ, ವೈದಿಕ ಇದಿತ್ತು ಅಂತ ಹೇಳಿ 3 ದಿವಸ ಇಲ್ಲ. ಸೊ ಶೂಟಿಂಗ್ ಕ್ಯಾನ್ಸಲ್ ಮಾಡೋದು ಬೇಡ, ಈ ಎಪಿಸೋಡ್ ನೀನು ಮಾಡಿಬಿಡು ಪರವಾಗಿಲ್ಲ. ಆಕ್ಷನ್ ಸೀಕ್ವೆನ್ಸ್ ಅದು ರೂಫ್ ಟಾಪ್ ಚೇಸ್ ಅಷ್ಟೇ ಅದು. ಸೊ ಒಬ್ಬ ಸ್ಟಂಟ್ ಮಾಸ್ಟರ್ ಅಸಿಸ್ಟೆಂಟ್ ಒಬ್ಬರು ಇದ್ರು ನನ್ನ ಜೊತೆಗೆ ಅಷ್ಟೇನೆ. ಸೊ ನಾನೇ ಗೌರಿಶಂಕರ್ನ ಮಾಡ್ಕೊಂಡು ಹ್ಯಾಂಡಲ್ ಮಾಡಿಕೊಂಡು ಮಾಡಿ, ಅದು ನಮ್ಗೆ ಪರಿಚಯ ಇದ್ದಿದ್ದು ಏರಿಯಾ ಶ್ರೀರಾಮ್ಪುರ. ಸೊ ಮನೆಗಳ ಹತ್ರ ಇರೋಂಥ ಒಂದು ಏರಿಯಾ, ಇವೆಲ್ಲ ನಮ್ಗೆ ಗ್ರಾಫು ಗೊತ್ತಿತ್ತಲ್ಲ. ಸೊ ಅಲ್ಲೇ ಮಾಡಿದೆ ಪೂರ್ತಿ, ಮಾರುತಿ ಎಕ್ಸ್ಟೆನ್ಷನ್ ಮೇನ್ ರೋಡು ಬ್ರಿಡ್ಜು ಅಲ್ಲೇ ಮಾಡಿದ್ದು. ಓಕೆ. ಸೊ ಅದನ್ನ ನೋಡಿ ಎಡಿಟ್ ಮಾಡಿದ್ಮೇಲೆ ಅವತ್ತೊಂದು ಮಾತಂದ್ರು ಅವರು, ಯಾರು ಸಂಗೀತಮ್ ಅವರು, ಅಕ್ಕ ಅವ್ರ ಎದುರುಗಡೆ ಜಯರಾಮ್ ಅವರು ಇದ್ರು, ನಿಮ್ಮ ಕಂಪ್ನಿಲಿ ನೆಕ್ಸ್ಟ್ ಡೈರೆಕ್ಟರ್ ಆಗೋ ಯೋಗ್ಯತೆ ಇದೆ ಅಂತಂದ್ರು. ಓಕೆ. ಸೊ ಆ ಕಾನ್ಫಿಡೆನ್ಸ್ ಇತ್ತಲ್ಲ, ಆ ಕಾನ್ಫಿಡೆನ್ಸು ನನಗೆ ಮಾಡ್ತೀನಿ ಅಂತ ಧೈರ್ಯ ಕೊಟ್ಬಿಡ್ತು ಅಷ್ಟೇ. ಜಯರಾಮ್ ಅವ್ರು ಕೇಳಿದ ತಕ್ಷಣ ಇಲ್ಲ ಅನ್ಲಿಲ್ಲ, ಅಂದೆ ಅಷ್ಟೇ. ಸೊ ಹಾಗಾಗಿ ರುದ್ರತಾಂಡವ ದುಡ್ಡು ಹಾಕೋರೆ ಕೇಳ್ಬೇಕಾರೆ, ನಾನು ದುಡ್ಡು ಹಾಕ್ತೀನಿ ಸಿನಿಮಾ ಮಾಡ್ತೀನಿ ಮಾಡು ಅಂತ ಕೇಳಿದಾಗ ಬಯಸದೇ ಬಂದ ಭಾಗ್ಯ ಅನ್ನೋ ಥರ. ಆಮೇಲೆ 12 ವರ್ಷ ಅವ್ರ ಜೊತೆಲೇ ಸಾಗಿದ್ದಲ್ಲ, ನಂಬಿಕೆ ಇತ್ತು, ಆ ನಂಬಿಕೆ ಒಂದಿತ್ತು. ಹಾಗಾಗಿ ನನಗೆ ಅವಕಾಶ ಕೊಟ್ಟು. ಫಸ್ಟ್ ಸಿನಿಮಾ ರುದ್ರತಾಂಡವ, ಶಶಿಕುಮಾರ್ ಅವ್ರನ್ನ ಹಾಕೊಂಡ್ ಬಾಲರಾಜು ಶಶಿಕುಮಾರ್ ಇಬ್ಬರನ್ನ ಹಾಕೊಂಡ್ ಮಾಡ್ತೀರಾ. ಅದ್ರದ್ದು ಅನುಭವ ಹೇಳೋಕೋದ್ರೆ? ಅದ್ರದ್ದು ಅನುಭವ ಹೇಳೋಕ್ಕೋದ್ರೆ ಮೊದಲನೇ ಇದು ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಏನು ಕಮ್ಮಿ ಆಗಲಿಲ್ಲ, ಚೆನ್ನಾಗೇ ಇತ್ತು. ಪಿಕ್ಚರ್ ಪ್ರಿವ್ಯೂ ಆದಾಗ ನನಗೆ ಒಳ್ಳೆ ಟಾಕ್ ಬಂತು. ಓಕೆ. ಗಾಂಧಿನಗರದಲ್ಲಿ ಪಿಕ್ಚರ್ ನೋಡಿದಾಗ BN ಗಂಗಾಧರ್ ಹುಡುಗ ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅಂತೇಳಿ ತುಂಬ ರೆಕಮೆಂಡ್ ಮಾಡೋಕ್ಕೆ ಶುರು ಮಾಡಿದ್ರು ಅವರು. ಜೈ ಜಗದೀಶ್ ಒಂದು ಕೆಲಸ ಮಾಡಿದರು. ಏನಂದರೆ 3ನೇ ದಿವಸ ನನ್ನ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿರ್ತಾಯಿದ್ರು ಅವರು ರುದ್ರತಾಂಡವದಲ್ಲಿ. ಓಕೆ. 3ನೇ ದಿವಸ ಮಾಡೋವಾಗಲೇ ನೆಕ್ಸ್ಟ್ ಪಿಕ್ಚರ್ ನಾನು ಡೈರೆಕ್ಟ್ ಮಾಡ್ತೀರಿ ನೀವು ಅಂತಂದಿದ್ರು ಅವರು. ಅಷ್ಟೊತ್ತಿಗೆ ಅವರು ಮಾಡಿದರು, ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ ಪಾರ್ಟ್ನರ್ ಆಗಿ ಸಿನಿಮಾ ಮಾಡಿದರು, ನಿರ್ಮಾಣ ಮಾಡಿದರು. 3 ದಿವಸ ಮಾತು ಕೊಟ್ಟವರು. ಆಮೇಲೆ 10,000 ರೂಪಾಯಿ ಕೊಟ್ಟು ಬಿಟ್ರು ನನಗೆ, ನೆಕ್ಸ್ಟ್ ಪಿಕ್ಚರ್ ಮಾಡ್ತೀರಾ ನೀವು ನನಗೆ ಅಂತ. ನಿಮಗೆ ಫಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತಾ ಇರುವಾಗಲೇ ನೆಕ್ಸ್ಟ್ ಸಿನಿಮಾದ ಅಡ್ವಾನ್ಸ್ ಜೈ ಜಗದೀಶ್ ಕೊಟ್ಟಿದ್ದು. ಓಕೆ. ಸೊ ಅದಾದಮೇಲೆ ರುದ್ರತಾಂಡವ ಪ್ರಿವ್ಯೂ ಯಾವಾಗಾಯಿತು, ಯಾರಿಗೆ ಅವಕಾಶ ಬಂದಿದೆಯಲ್ಲ, ನನಗಂತೂ ಅವಕಾಶ ದೇವ್ರು ಕೊಟ್ಟಿದ್ದ. 10 ಪಿಕ್ಚರ್ ಅಡ್ವಾನ್ಸ್ ತೊಗೊಂಡಿದ್ದೆ ಒಂದೇ ದಿವಸ. ಫಸ್ಟ್ ಮೂವಿ ಪ್ರಿವ್ಯೂ ಆದಾಗ, ಇನ್ನು ಥಿಯೇಟರ್ ಅಲ್ಲ, ಥಿಯೇಟ್ರಿಗೆ ಬಂದಿಲ್ಲ ಸಿನಿಮಾ. ಓಕೆ.
ಪ್ರಿವ್ಯೂ ಡಿಸ್ಟ್ರಿಬ್ಯೂಟರ್ಗಳಿಗೆ ಅಂತ ಎಲ್ಲ ಡಿಸ್ಟ್ರಿಬ್ಯೂಟರ್ಗಳು ಬೇರೆ ಪ್ರೊಡ್ಯೂಸರ್ಸ್ಗಳು ನೋಡಿದವರು. ಅದರಲ್ಲಿ ಶ್ರೀಕಂಠ್ ಮೂರ್ತಿ, ಅಶೋಕ್ ಚಕ್ರ, ನಮ್ಮ ಪ್ರೊಡ್ಯೂಸರು ಕುಮಾರ್, ಎನ್ ಕುಮಾರು, ಇವರೆಲ್ಲ ಆ ಗುಂಪಲ್ಲಿದ್ದವರು. ಓಕೆ. ಸೊ ಅವರೆಲ್ಲರೂ ಸಿನಿಮಾ ನೋಡಿದಾಗ ಏನಂದ್ರು, ಎಲ್ಲರೂ 10,000 ಕೊಟ್ಟರು. ನನಗೆ ಆಶ್ಚರ್ಯ, ಕೈಯಲ್ಲಿ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಇಟ್ಕೊಂಡು ಹೋಗಿದೆ. ಅಡ್ವಾನ್ಸ್ ಇಟ್ಕೊಂಡೋಗಿ ನಾನು ಇವ್ರಿಗೆ ನಮ್ಮ ಬೋರಣ್ಣ ಅಂತಿದ್ರು, ಸರ್ಕಸ್ ಬೋರಣ್ಣ ಅಂತ, ಅವ್ರ ಹತ್ರ ಹೇಳಿದೆ ಮನೆ ಒಂದು ನೋಡ್ಬೇಕಲ್ಲ ಅಂತ. ಅವರು ಮೇಯರ್ ಪ್ರಭಾಕರ್ ಅವ್ರ ಸಿನಿಮಾ ನಾನು ಡೈರೆಕ್ಟ್ ಮಾಡೋಕ್ಕೆ ಒಪ್ಕೊಂಡಿದ್ದೆ ಅಷ್ಟೊತ್ತಿಗಾಲೆ. ಅವರು ಅದರಲ್ಲಿ ಒಬ್ಬರು 10,000 ಕೊಟ್ಟಿದ್ದವರು. ಓಕೆ. ಸೊ ಅವರೇ ಕತ್ರಗುಪ್ಪೆಯಲ್ಲಿ ಒಂದು ಮನೆ ನೋಡಿ ಅಡ್ವಾನ್ಸ್ ಕೊಡಿಸಿದ್ರು ಆ ದುಡ್ಡಲ್ಲಿ. ಓಕೆ. ಅದಾದಮೇಲೆ CBI ಶಿವ ಮಾಡುವಾಗ ನಾನು ಆ ಮನೆ ಪೂರ್ತಿಯಾಗಿ ತಗೊಂಡಿದ್ದು. ಸೊ ಆ ಅವಕಾಶ ನನಗೆ ಒದಗಿ ಬಂದಿತ್ತು. 1990ರಲ್ಲಿ ನೀವು ಆ ಸಿನಿಮಾ ಮಾಡ್ತೀರ ಸರ್. ಅವತ್ತು ನಿಮಗೆ 10,000 ರೂಪಾಯಿ 10 ಜನ ಕೊಡ್ತಾರೆ, 1 ಲಕ್ಷ ಅಡ್ವಾನ್ಸ್ ದುಡ್ಡಲ್ಲಿ ಮನೆಗೆ ಹೋಗಿ ಒಂದು ಅಡ್ವಾನ್ಸ್ ಮಾಡ್ತೀರಾ ಕತ್ರಗುಪ್ಪೆಯಲ್ಲಿ. ಎಷ್ಟಿತ್ತು ಸರ್ ರೇಟ್ ಅವತ್ತು 1990ರಲ್ಲಿ ಕತ್ರಗುಪ್ಪೆಯಲ್ಲಿ ಒಂದು ಮನೆಗೆ? ನಾನು ತೊಗೊಂಡಿದ್ದು ಕಟ್ಟಿದ ಮನೆ. ಓಕೆ. 30-52 ಇತ್ತು ಡೈಮೆನ್ಷನ್. ಅದು ಆಲ್ಮೋಸ್ಟ್ 1500 ಸ್ಕ್ವೇರ್ ಫೀಟ್. 3.25 ಲಕ್ಷಕ್ಕೆ ತೊಗೊಂಡಿದ್ದ. 3.25 ಲಕ್ಷಕ್ಕೆ ನಾನು ತೊಗೊಂಡು ಮೇಲ್ಗಡೆ ಒಂದು ಪೋರ್ಷನ್ ಬಾಡಿಗೆನೂ ಬರೋಂಗಿತ್ತು. ಅದು ಆ ಬಾಡಿಗೆ ಮನೆಗೆ ರೂಪಾಯಿಯವರು ಬಂದಿದ್ರು ಬಾಡಿಗೆ. ಒಂದು 6-7 ತಿಂಗಳು ಇದ್ರೇನೋ ಅವರು. ಓಕೆ. ಸೊ ಏನು ವಯಸ್ಸಿತ್ತು ಸರ್ ನಿಮ್ದು ಅವಾಗ? ಆವಾಗ 90 ಅಂತಂದರೆ ನನಗೆ 33 ಇಯರ್ಸ್. ಯಾಕಂದರೆ ಯೂಶ್ವಲ್ ಆಗಿ ಮೊದಲನೇ ಸಿನಿಮಾ ನೀವು ಡೈರೆಕ್ಟ್ ಯಾರೇ ಆದರೂ ಡೈರೆಕ್ಟ್ ಮಾಡಬೇಕಾದ್ರೆ ಒಂದು ಅಡ್ವಾನ್ಸ್ 1 ಲಕ್ಷ ಬಂದಾಗ, ಇವಾಗಿನ ಇದರಲ್ಲಿ ಪಟ್ಟ ಅಂತ ಒಂದು ಕಾರ್ ತೊಗೊಳ್ಳೋದು ಅಥವಾ ಇನ್ನೊಂದೇನೋ ತೊಗೊಳ್ಳೋದು ಯೋಚನೆ ಮಾಡೋದು. ನಿಮ್ಗೆ ಮನೆ ತೊಗೊಬೇಕು ಅಂತ ಏನಕ್ಕೆ ಅವತ್ತಿನ ಕಾಲಕ್ಕೆ ಯೋಚನೆ? ಯಾಕೆಂದರೆ ಮೊದಲು ಸೂರ್ ಇಂಪಾರ್ಟೆಂಟು. ಕಾರು ಬಿಡಿ, ಕಾರು ಪ್ರೊಡ್ಯೂಸರ್ಸ್ ಕರೆಸ್ತಾರೆ, ಕಳಿಸ್ತಾರೆ, ನಡೆದೋಗುತ್ತೆ. ಮನೆ ಅನ್ನೋದು ಇದೆಯಲ್ಲ ಭಾಳ ದೊಡ್ಡ ವಿಷಯ ಅವಾಗ. ಓಕೆ. ನಮ್ಮ ತಂದೆಯವರು ಮನೆ ಮಾಡೋಕ್ಕಾಗೋ ಅನ್ನೋ ಕೊರಗಿತ್ತು ಅವ್ರಿಗೆ, ನಮ್ಮ ತಂದೆಯವ್ರಿಗೆ. ಅವ್ರು ಕೈ ಹಾಕಿದ್ದು ಯಾವಾಗಲೂ ಮನೆ ಆಗ್ತಾ ಇರಲಿಲ್ಲ. ನಂಗೆ ಮಣ್ಣಿನ ಋಣ ಇಲ್ಲ, ನಂಗೆ ಮಣ್ಣಿನ ಋಣ ಇಲ್ಲ ಅನ್ನೋರು ಅವರು. ಸೊ ಅವರು ಇದನ್ನು ಮಾತನ್ನು ನಾನು ಅಟ್ಲೀಸ್ಟ್ ನಿಜ ಮಾಡಬೇಕು ಅಂತ ಫಸ್ಟ್ ಮನೆಗೆ ಅಡ್ವಾನ್ಸ್ ಕೊಟ್ಟೆ ಮೊದಲನೇ ಸಿನಿಮಾದಲ್ಲಿ. ಆ್ಯಂಡ್ ನಿಮ್ಗೆ 10,000 ರೂಪಾಯಿ ಅಡ್ವಾನ್ಸ್ ಏನೋ ಕೊಟ್ಟರು. ಬಟ್ ಅವತ್ತಿನ ಕಾಲಕ್ಕೆ ನಿಮಗೆ ಒಂದು ಸಿನಿಮಾಕ್ಕೆ ಪೇಮೆಂಟ್ ಏನು ಸರ್ ಸಂಭಾವನೆ ಡೈರೆಕ್ಟ್ರಾಗಿ? 30,000, 40,000 ಇಷ್ಟೇ. ಹೌದಾ? ನಾನು ಫಸ್ಟ್ ಪಿಕ್ಚರ್ 30,000, ರಾಣಿ ಮಹಾರಾಣಿಗೂ 30,000ನೇ. ರಾಣಿ ಮಹಾರಾಣಿ, ಎಸ್. 3ನೇ ಸಿನಿಮಾ ರಾಣಿ ಮಹಾರಾಣಿ. ಎರಡನೇ ಸಿನಿಮಾ 1991 ರಿಲೀಸ್ ಆಗುತ್ತೆ. ಅವತ್ತಿನ ಕಾಲಕ್ಕೆ ತುಂಬ ದೊಡ್ಡ ಹಿಟ್ ಸಿನಿಮಾ, ಬ್ಲಾಕ್ ಬಸ್ಟರ್ ಅನ್ನೋದು. ಎಷ್ಟು ಇನ್ವೆಸ್ಟ್ ಮಾಡಿದ್ರಿ ಸರ್ ರಾಣಿ ಮಹಾರಾಣಿಗೆ ನಿರ್ಮಾಪಕರು? ಬಂದಿದ್ದು ಎಷ್ಟು ಅವಾಗ? ಅವರು ಕಾಸ್ಟ್ ಬಂದು ನನಗೆ ತಿಳಿದ ಮಟ್ಟಿಗೆ 37 ಲಕ್ಷದಿಂದ 40 ಲಕ್ಷ ಆಗಿರಬೇಕು ಬಹುಶಃ ಟೋಟಲಿ. ಓಕೆ. ಮೈಸೂರೊಂದು ಸೆಟ್ ಹಾಕಿ ಮಿಕ್ಕಿದೆಲ್ಲ ಮೈಸೂರಲ್ಲೇ ಮಾಡಿ ಶೂಟು. ಸೊ ಸೆಟ್ ಒಂದು ಕಾಸ್ಟ್ ಬಿಟ್ಟರೆ ಆವಾಗ ಕಾಸ್ಟ್ ಹಾಗೆ ಇತ್ತು. ಸೊ ಅದು ಅಂತ ನನ್ನ ಅಂದಾಜು, ಅಥವಾ ಇನ್ನೊಂದು 10 ಲಕ್ಷ ಆ ಕಡೆ ಈ ಕಡೆ ಆಗಿರ್ಬೋದು. ಓಕೆ, ಅಷ್ಟೇ. ಏನಾದರೂ ಮ್ಯಾಕ್ಸಿಮಮ್ 40-50 ಲಕ್ಷದ ಒಳಗೆ ಬಜೆಟು. ಅದು ಕಲೆಕ್ಟ್ ಮಾಡಿದೆ ಎಷ್ಟು ಸರ್ ಅವತ್ತಿನ ಕಾಲಕ್ಕೆ? ಅವತ್ತಿನ ಕಾಲಕ್ಕೆ ಸುಮಾರು 1 crore ಮೇಲೆ. ಓಕೆ. ಸ್ಪೀಡ್ ಪ್ಲಸ್ ಕರ್ನಾಟಕ.